ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ವಿಶ್ವಾನಂದ ಗುರೂಜಿ ಅವರಿಗೂನು. ಸೊ ನಾನು ಇದನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಂದ್ರೆ, ನಾನು ಇದನ್ನ 1 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ. ತುಂಬಾ ಒಂಥರ ಡೌಟ್ ಇತ್ತು, ಬಿಡು ಎಲ್ಲರ ತರಾನೇ ಅನ್ನೋ ತರ ಇತ್ತು. ಇವತ್ತು ವರ್ಕ್ಶಾಪ್ ಇದೆ ಅಂದ್ರೆ ಮುಂಚಿನ ದಿನ 8 ಗಂಟೆ ತನಕ ಪೇಮೆಂಟ್ ಮಾಡೋದೋ ಬೇಡವೋ ಅನ್ಕೊಂಡು ಮಾಡಲ್ಲಾಗಿತ್ತು. ವೆರಿ ನೆಕ್ಸ್ಟ್ ಇವತ್ತು ವರ್ಕ್ಶಾಪ್ ಮುಗಿದ ತಕ್ಷಣ ಇಮಿಡಿಯೇಟ್ ನೆಕ್ಸ್ಟ್ ದಿನ ನಿಮ್ಮ ಆಫೀಸ್ ನಂಬರಿಗೆ ಮೆಸೇಜ್ ಹಾಕೋದು, ನೆಕ್ಸ್ಟ್ ವರ್ಕ್ಶಾಪ್ ಎಲ್ಲಿ ಯಾವಾಗ ಇದೆ ಅಂತ. ಸೊ ಹೀಗೆ ಮಾಡಿ 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 1 ವರ್ಷದಿಂದ ನಾನು ನಿನ್ನೆಗೆ ಮೋಸ್ಟ್ಲಿ ನನ್ನ ಹಳೆ ಜನ್ಮದ ಕರ್ಮನೋ ಗುರುಜಿ ಹೇಳ್ದಂಗೆ ಅದು ಮುಗೀತೋ ಏನೋ ಗೊತ್ತಿಲ್ಲ. ನಿನ್ನೆ ಅಟ್ ದ ಫೈನಲ್ ಹೇಳ್ತಾರಲ್ಲ, ಆ ಟೈಮ್ ಲೈನ್ ಎಂಡ್ ಆಗಿದೆ ಅನ್ಸತ್ತೆ. 6:37ಕ್ಕೆ ಬುಕ್ ಮಾಡಿದೀನಿ. ಬೆಳಿಗ್ಗೆ ಬರುವಾಗ ಒಂದ್ ಮಿರಾಕಲ್ ಹೇಳ್ತೀನಿ, ಬೇಗ ಬಂದ್ಬಿಡ್ಬೇಕು. ನಂಗೆ 3 ವರ್ಷದ ಮಗಳಿದ್ದಾಳೆ. ನೈಟ್ ಎಲ್ಲ ಅವಳು ನಿದ್ದೆ ಕೊಟ್ಟಿಲ್ಲ, ಬೆಳಿಗ್ಗೆ ನಂಗೆ ಎಚ್ಚರಾಗಿಲ್ಲ. ಬೇಗ ಬರ್ಬೇಕು, ನನ್ ಮುಂದೆ ಸಿಗ್ಬೇಕು ಸೀಟು ಅನ್ಕೋತಾ ಬಂದೆ. ಅಟ್ಲೀಸ್ಟ್ ಗುರೂಜಿನ ಹತ್ರದಿಂದ ನೋಡ್ಬೇಕು ಅಂತ. ಅಪರ್ಮಿಷನ್ ಅಲ್ಲ ಅದು, ನಂಗೆ ಇದ್ರೊಳಗೆ ನಂಬಿಕೆನೂ ಇರ್ಲಿಲ್ಲ. ಸೊ ಅನ್ಕೋತಾ ಬಂದೆ. ಆಟೋದಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ದೆ. ಅವ್ರ ಪಾಪ ಮಗುಗೆ ಏನೋ ತೊಂದ್ರೆ ಅದು ಹೇಳಿ ಮಾತಾಡ್ಕೊ ಬಂದೆ. ಹತ್ತುವಾಗನೇ 7 ಕಾಲಾಗಿತ್ತು. ಹಿಂದೆ ನಿಂತಿರ್ತೀನಿ ಸಿಗಲ್ಲ ಅಂತ. ನೋಡಿದ್ರೆ ಒಂದ್ 20 ಜನರ ಹಿಂದೆ ಇದ್ದೆ. ಬೈ ಗಾಡ್ ಗ್ರೇಸ್ ಗುರೂಜಿ ಅಫರ್ಮೇಶನ್, ಗುರೂಜಿ ಅವರ ಏನೋ ಗೊತ್ತಿಲ್ಲ, ನನಗೊಂದು 3-4 ರೋದಲ್ಲೇ ಸಿಕ್ಬಿಡ್ತು. ಐ ವಾಸ್ ರಿಯಲಿ ಹ್ಯಾಪಿ. ಅಲ್ಲಿಂದ ನನಗೆ ಅದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಯ್ತು. ಅಂಡ್ ಮೋರ್ ಓವರ್ ನನಗೊಂದ್ ಸ್ವಲ್ಪ ಫೀಲ್ ಗೊತ್ತಾಗತ್ತೆ, ಪಾಸಿಟಿವ್ ನೆಗೆಟಿವ್. ಒಂದ್ ವ್ಯಕ್ತಿನ ನೋಡಿದಾಗ ಅಥವಾ ಒಂದ್ ಮನೆಗೆ ಹೋದಾಗ ಪಾಸಿಟಿವ್ ನೆಗೆಟಿವ್ ಗೊತ್ತಾಗತ್ತೆ. ಐ ಆಮ್ ರಿಯಲಿ ಬ್ಲೆಸ್ಡ್. ಗುರೂಜಿ ನೋಡಿದಾಗ ತುಂಬಾ ಖುಷಿ ಆಯ್ತು. ಇನ್ನೊಂದು ನನ್ನ ಒಂದ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹತ್ಕೊಂಡ್ ಹೇಳ್ಬೇಕೋ ನಕ್ಕೊಂಡ್ ಹೇಳ್ಬೇಕೋ ಗೊತ್ತಿಲ್ಲ. ಲಾಸ್ಟ್ ಜುಲೈಯಲ್ಲಿ ನನ್ನೊಂದು ಕ್ಲೋಸ್ ಫ್ರೆಂಡ್, 17 ವರ್ಷ ಫ್ರೆಂಡ್ ಅನ್ನ ಕಳ್ಕೊಂಡೆ. ನನ್ನ ಎದುರುಗಡೆನೆ ತಿರೋದ. 2 ನಿಮಿಷದ ಮೊದ್ಲು ಅವ್ನು ಇದ್ದ, 2 ನಿಮಿಷ ನನ್ನ ಕೈಯಲ್ಲೇ ಊಟ ಮಾಡ್ಕೊಳ್ಳೋದು. ಲೈಕ್ ನಾವೆಲ್ಲ ಒಟ್ಟಿಗೆ ಊಟ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅವನು ಬರ್ತಾ ನೆನ್ಸ್ಕೊ ಬಂದೆ ಟೌನ್ ಹಾಲ್ ಅಲ್ಲಿ. ನೀನಿಲ್ಲ, ಅವನು ಫಾಲೋವರು. ನಾವಿಬ್ರು ಮಾತಾಡ್ಕೋತಿದ್ವಿ ಇವ್ರ ಬಗ್ಗೆ. ನೀನ್ ಇರ್ಬೇಕಿತ್ತು ಕಣ, ಜೊತೆಗೆ ಹೋಗ್ಬೋದಿತ್ತು ಅಂತ. ಇಲ್ಲಿ ಬಂದು ನೋಡಿದ್ರೆ, ನನ್ ವಿಡಿಯೋದಲ್ಲಿ ನೋಡಿದಾಗ ಯಾವಾಗ್ಲೂ ಗುರುಜಿ ಅವನ್ ತರ ಫೀಲ್ ಕೊಟ್ಟಿಲ್ಲ. ಇಲ್ಲಿ ಬಂದ್ ಹತ್ರದಿಂದ ನೋಡಿದ್ರೆ ಅವ್ರು ಮಾತಾಡೋ ಸ್ಟೈಲು, ಅವ್ರ ಹೇರ್ ಸ್ಟೈಲು, ಎಲ್ಲೋ ಒಂದ್ ಕಡೆ ನನ್ನ ತುಂಬಾ ಮಿಸ್ ಮಾಡ್ಕೊತಾ ಇರೋ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಆ ಶ್ರೀಧರ್ ಅನ್ನೋನು ಇವ್ರ ರೂಪದಲ್ಲಿ ಬಂದು ನೀನ್ ಚೆನ್ನಾಗಿ, ಅವನು ಯಾವಾಗ್ಲೂ ಹೇಳೋನು, ನೀನ್ ಕೋಟ್ಯಾಧೀಶ ಆಗ್ತೀಯ. ಅದೆಲ್ಲೋ ಒಂದು ರಿಯಲಿ ಸರ್, ಐ ಆಮ್ ರಿಯಲಿ ಬ್ಲೆಸ್ಡ್. ಅವನೇ ಬಂದ್ ಹೇಳ್ದಂಗಿತ್ತು ಗುರುಜಿ ಮುಖಾಂತರ, ಅಥವಾ ಗುರುಜಿ ಮುಖಾಂತರನೇ ಅವನು ಏನು ನನ್ಗೆ ಯಾವ್ದು ಅರ್ಥ ಆಗ್ತಿಲ್ಲ. ಬಟ್ ಇಟ್ಸ್ ವೆರಿ 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 ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್. ಯಾವತ್ತೂ ಈ ತರ ಅನುಭವ ಆಗಿಲ್ಲ. ಗುರೂಜಿ ಬರ್ತಾರೆ ಅನ್ನೋವಾಗ ಆ ಒಂದು ಪಾಸಿಟಿವ್ ಎನರ್ಜಿ ರಿಯಲಿ ಹೇಳ್ತೀನಿ ಸರ್, ಸುಳ್ಳು ಹೇಳ್ತಿಲ್ಲ. ನಂಗೆ ಸುಳ್ಳು ಹೇಳೋದು ಕಂಡ್ರು ಆಗಲ್ಲ. ಗೂಸ್ ಬಂಪ್ಸ್ ನಂಗೆ ಎಲ್ಲಾ ರೋಮಗಳು ಎದ್ ನಿಲ್ತಾ ಇತ್ತು. ಇಟ್ಸ್ ಲೈಕ್ ಯಾವತ್ತು ನಾವು ಗುರೂಜಿ ಮಂತ್ರ ಹೇಳುವಾಗ, ಗುರು ಭಕ್ತಿಯಿಂದ ಹೇಳುವಾಗ ಯಾವತ್ತೂ ಫೀಲ್ ಆಗಿಲ್ಲ. ಬಟ್ ಇವತ್ತು ಮಾತ್ರ ಐ ಆಮ್ ರಿಯಲಿ, ಅದು ಹೇಳ್ಕೊಳಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ನ ಇಲ್ಲಿಂದ ಅನುಭವಿಸ್ಬೇಕು. ದರ್ ಇಸ್ ನೋ ವರ್ಡ್. ಆ ವರ್ಡ್ ಇಲ್ಲ. ತುಂಬಾ ದಿನದಿಂದ ಮುಂದೆ ಹಾಕ್ತಿರೋದು ಈಗ ಅನ್ಸ್ತಾ ಇದೆ. ನಾನ್ ಪ್ರತಿ ವರ್ಕ್ಶಾಪಿಗೆ ಬರ್ಬೇಕು. ನನ್ನ ಅಫರ್ಮೇಶನ್ ಅದೇನೆ, ನಾನ್ ಪ್ರತಿ ವರ್ಕ್ಶಾಪಿಗೆ ಬರ್ಬೇಕು. ನನ್ನ ಅಪ್ಪ ಅಮ್ಮನ್ ಕರ್ಕೊ ಬರ್ಬೇಕು, ನನ್ನ ಚಿಕ್ಕ ಮಗಳನ್ ಕರ್ಕೊ ಬರ್ಬೇಕು. ಆ ಕ್ಷಣದಲ್ಲಿ ಅಲ್ಲೇ ನಿಂತು ನಾನು ಅಫರ್ಮೇಶನ್ ಮಾಡಿದೀನಿ. ಗೊತ್ತಿಲ್ಲ ದೇವ್ರ ಇದು ಹೇಗಿದೆ, ಗುರುಜಿ ಬ್ಲೆಸ್ಸಿಂಗ್ಸ್ ಹೆಂಗಿದೆ ಅಂತ. ಬಟ್ ಅಫರ್ಮೇಶನ್ ಅಂತೂ ಇದೆ. ಕೋಟ್ಯಾಧೀಶ ಆಜ್ಞೆ ಆಗ್ತೀನಿ. ಆ ಮುಖಾಂತರ ನನ್ನ ಅಪ್ಪ ಅಮ್ಮಂಗೆ, ನನ್ನನ್ನ ತೆಗಳಿರುವಂತಹ ಜನಕ್ಕೆ ನಾನು ತೋರಿಸ್ತೀನಿ ನನ್ನ ಶಕ್ತಿ ಏನು ಅಂತ. ಅದಕ್ಕೆ ಮನುಷ್ಯನಿಗೆ ಯಾವತ್ತೂ ಒಂದು ಗುರಿ ಇರ್ಬೇಕಂತೆ, ಕೋಟ್ಯಾಧೀಶ ಗುರು ಇರ್ಬೇಕಂತೆ. ಅದು ಮೋಸ್ಟ್ಲಿ ಇವರೇ ಇರ್ಬೇಕು. ತುಂಬಾ ಲೇಟ್ ಆಗಿ ಸಿಕ್ಕಿದ್ರು, ನನ್ 37 ವರ್ಷಕ್ಕೆ ಸಿಕ್ಕಿದ್ರು. ಬಟ್ ಐ ಆಮ್ ರಿಯಲಿ ಹ್ಯಾಪಿ. ನನ್ನ ಆಯುಷ್ಯ ಎಷ್ಟಿದೆಯೋ ಗೊತ್ತಿಲ್ಲ, ಬಟ್ ಐ ವಿಲ್ ಬಿ ಅ ಖಂಡಿತ ಮ್ಯಾಮ್. ಯಾಕಂದ್ರೆ ನೆಕ್ಸ್ಟ್ ಮಂತ್ ನಿಮ್ಗೆ 26ನೇ ತಾರೀಕು ಕೂಡ ಒಂದು ಬಿಸಿನೆಸ್ ಸ್ಪೆಷಲ್ ವರ್ಕ್ಶಾಪ್ ನಡೆಸ್ಕೊಡ್ತಿದ್ದಾರೆ. ನಿಮ್ ಫ್ಯಾಮಿಲಿ ಸಮೇತ ಅಫರ್ಮೇಶನ್ ನನಗೆ ಅದನ್ನು ತುಂಬಿ ದುಡ್ಡು ಕೊಟ್ಟುವಂಗಾಗಿ, ಬುಕ್ ತಗೊಳ್ಳುವಂಗೆ, ನನ್ನಿಂದ, ನಾನು ಅನ್ನೋಕ್ಕಿಂತನೂ ನನ್ನಿಂದ ತುಂಬಾ ಆಸೆ ಪಡ್ತಿರೋ ಜನಗಳಿಗೆ ಒಂದು 5 ಜನಕ್ಕಾರು ತಿಂಗಳ ವರ್ಕ್ಶಾಪ್ ಅಟೆಂಡ್ ಆಗುವಷ್ಟು ನನಗೆ ದೇವ್ರು ಕೊಡುವಂತ ಶಕ್ತಿ ಕೊಡ್ಲಿ. ಆ ಅಫರ್ಮೇಶನ್ ಟ್ರೂ ಆಗ್ಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಯೋರ್ ಟೈಮ್.